ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕನಕಪುರ ಬಂಡೆ ಕಾರುಬಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಡಿಕೆ ಪಟ್ಟಾಭಿಷೇಕ ಸೋಮವಾರ ಆಗತ್ತಾ ಅಥವಾ ಬುಧವಾರನ ಅನ್ನುವಂತ ಪ್ರಶ್ನೆ ಇದೆ. ಅಜ್ಜಯ್ಯ ನುಡಿ ಮೇಲೆ ಬಂಡೆ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ನೊಣವಿನ ಕೆರೆ ಅಜ್ಜಯ್ಯನನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಕಾಸ್ ಸೋಮವಾರನ ಅಥವಾ ಬುಧವಾರನ ಅನ್ನುವಂತ ಗೊಂದಲ ಇದೆ. ಕನಕಪುರ ಬಂಡೆ ಕಾರುಬಾರಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಡಿಕೆ ಪಟ್ಟಾಭಿಷೇಕ ಸೋಮವಾರನ ಬುಧವಾರನ? ಅಜ್ಜಯ್ಯ ನುಡಿ ಮೇಲೆ ನಿಂತಿದೆ. ಬಂಡೆ ಪದಗ್ರಹಣಕ್ಕೆ ಮುಹೂರ್ತ. ನೊಣವಿನ ಕೆರೆ ಅಜ್ಜಯ್ಯನನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅಜ್ಜಯ್ಯನ ಮಠದಲ್ಲೇ ಫಿಕ್ಸ್ ಆಗುತ್ತೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಟೈಮ್. ಯಾವಾಗ? ಸೋಮವಾರನ ಬುಧವಾರನ ಅಂತ. ರಾಜ್ಯಪಾಲರು ಲಭ್ಯ ಇರುವಂತಹ ದಿನ ಜೊತೆಗೆ ಆ ಟೈಮ್ ನೋಡಿಕೊಂಡು ಪದಗ್ರಹಣಕ್ಕೆ ಸೂಕ್ತ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದು ಪದಗ್ರಹಣಕ್ಕೆ ಸಮಯ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯ ಹೇಳುವ ಶುಭ ಗಳಿಗೆಯಲ್ಲಿ ಸಿಎಂ ಗದ್ದುಗೆಯನ್ನ ಏರ್ತಾರೆ ಡಿಕೆಶಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಬಟ್ ಎರಡು ಡೇಟು, ಒಂದು 3ನೇ ತಾರೀಕು, ಮತ್ತೊಂದು 1ನೇ ತಾರೀಕು, ಅಂದರೆ ಸೋಮವಾರ ಅಥವಾ ಬುಧವಾರ. ಈ 2 ದಿನ ಏನಿದೆ, ಬಿಕಾಸ್ ಅಜ್ಜಯ್ಯನ ಮೇಲೆ ಭಾಳಷ್ಟು ನಂಬಿಕೆ ಇಟ್ಟಿದ್ದಾರೆ, ಭಾಳ ಭಕ್ತಿ ಇದೆ. ಆಮೇಲೆ ಹೇಳಿ ಕೇಳಿ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಕೇಳ್ತಾರೆ. ಸೊ ಅಲ್ಲಿಗೆ ನೊಣವಿನ ಕೆರೆ ಅಜ್ಜಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾಗರಬಾವಿಲಿರುವಂತಹ ಮಠಕ್ಕೆ ತೆರಳಿ. ಸೊ ಅಲ್ಲಿಗೆ ಯಾವ ಟೈಮ್ ಅವರು ಸೂಚಿಸ್ತಾರೆ, ಯಾವಾಗ ಶುಭ ಗಳಿಗೆ ಇದೆ ಅಥವಾ ಶುಭ ಮುಹೂರ್ತದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಆ ಮಠದಲ್ಲೇ ಈ ಟೈಮಿಂಗ್ಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ 2 ಡೇಟ್ ಇದೆ, ಒಂದು ಸೋಮವಾರ ಅಥವಾ ಬುಧವಾರ ಅಂತೇಳಿ. ಯಾವ ದಿನ ಮುಹೂರ್ತ ಫಿಕ್ಸ್ ಆಗಬಹುದು, ಏನು ಮಾಹಿತಿ ಇದೆ? ಪ್ರಭು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು, ಏನೇ ಮಾಡಿದ್ರು ಸಹ ಶುಭಗಳಿಗೆ ಶುಭ ಮುಹೂರ್ತವನ್ನು ಸಹ ನೋಡುವಂತವ್ರು. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಯಾವ ಸಂದರ್ಭ ಸೂಕ್ತವಾಗಿದೆ, ಶುಭಗಳಿಗೆ ಯಾವುದಿದೆ, ಶುಭ ಮುಹೂರ್ತ ಯಾವುದಿದೆ ಅನ್ನೋದ್ರ ಬಗ್ಗೆನೂ ಸಹ ಈಗಾಗಲೇ ಜ್ಯೋತಿಷಿಗಳು ಮತ್ತು ಸ್ವಾಮಿಗಳ ಜೊತೆಗೂ ಸಹ ಚರ್ಚೆ ಮಾಡಿರುವಂತದ್ದು. ಇದೀಗಷ್ಟೇ ಡಿ ಕೆ ಶಿವಕುಮಾರ್ ಅವರು ನಾಗರಬಾವಿಲಿರ್ತಕ್ಕಂಥ ನೊಣವಿನ ಕೆರೆನ ಅಜ್ಜಯ್ಯನ ಸನ್ನಿಧಿಗೆ ಆಗಮಿಸಿರುವಂತದ್ದು. ಈ ಮಠದಲ್ಲಿ ಇವತ್ತು ಈಗ ಶ್ರೀಗಳು ಸಿಕ್ಕರೆ ಅವರನ್ನ ಭೇಟಿಯಾಗಿ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆಯೋದ್ರ ಜೊತೆಗೂ ಸಹ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಮಯವನ್ನು ಸಹ ಕೇಳ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಕೆಲವು ಜ್ಯೋತಿಷಿಗಳು ಮತ್ತು ಸ್ವಾಮೀಜಿಗಳು ಹೇಳಿರುವಂತದ್ದು, ಸೋಮವಾರ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ ಹೇಳಿ. ಈ ಸೋಮವಾರ ಮಧ್ಯಾಹ್ನ ಇಲ್ಲ ಸಂಜೆವೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಒಂದು ಕಡೆ ಇರುವಂತದ್ದು. ಇನ್ನೊಂದು ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು 3ನೇ ತಾರೀಕಿಗೂ ಸಹ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಹುತೇಕವಾಗಿ ಸೋಮವಾರವೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಸಮಯ ಮಾತ್ರ ಇನ್ನೂವರೆಗೂ ಸಹ ನಿಗದಿ ಆಗಿಲ್ಲ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಕಾಂಗ್ರೆಸ್ನ ವರಿಷ್ಠರಿಗೂ ಸಹ ಆಹ್ವಾನವನ್ನ ಮಾಡಿರುವಂತದ್ದು. ಅವರು ಬಯಸ್ತಾ ಇರುವಂತದ್ದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ವರಿಷ್ಠರು ಎಲ್ಲರೂ ಸಹ ತಮ್ಮ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದ ಬಳಿಕ ಅಜ್ಜಯ್ಯನ ನೊಣವಿನಕೆರೆ ಮಠದ ಸ್ವಾಮೀಜಿಗಳ ಬಳಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವರು ಸಮಯವನ್ನ ನಿಗದಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಭು, ವೀರೇಶ್, ಅಂದ್ರೆ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗೆ ಒಂದು ಕ್ಲಾರಿಟಿ ಸಿಗಬಹುದಾ, ಯಾವತ್ತಾಗತ್ತೆ ಏನು ಎತ್ತ ಅಂತ? ಪ್ರಭು, ಖಂಡಿತವಾಗಿಯೂ ಹೇಳ್ಬೋದು. ಯಾಕಂತಂದ್ರೆ ಈಗ ಸೋಮವಾರ ಅಂತ ಹೇಳಿ ನಿಗದಿ ಆಗಿರುವಂತದ್ದು. ಆ ನಿಟ್ಟಿನಲ್ಲೇ ವಿಧಾನಸೌಧದ ಮುಂಭಾಗದಲ್ಲೂ ಸಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಸನ್ನಿಧಿಯಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೆ
ಶುಭ ಮುಹೂರ್ತವನ್ನ ಸಹ ನೋಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಅವರು ಅಜ್ಜನ ಆಶೀರ್ವಾದವನ್ನ ಪಡೆಯೋದ್ರ ಜೊತೆಗೂ ಸಹ ಸಮಯವನ್ನ ನಿಗದಿ ಮಾಡ್ಲಿಕ್ಕೆ ಆಗಮಿಸಿರುವಂತದ್ದು. ಬಹುತೇಕವಾಗಿ ಇನ್ನೊಂದು ಗಂಟೆ 2 ಗಂಟೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಯಾವ ಸಮಯಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಮತ್ತು ಪ್ರಮಾಣ ವಚನ ಸಮಾರಂಭಕ್ಕೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ವೀರೇಶ್.